ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು PUC ನ ಒಂದು ಟೈಮ್ ಟೇಬಲ್ ಹೇಳಿ ಬ್ರೋ, ಅಂದ್ರೆ ನಾವು ಓದ್ಕೊಳ್ಳೋಕೆ ಒಂದು ಟೈಮ್ ಟೇಬಲ್ ಹೇಳಿ ಬ್ರೋ, ಓದ್ಕೋಬೇಕು ನಾವು, ಮತ್ತೆ ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಟೈಮ್ ಟೇಬಲ್ SLC ಆಗಿರ್ಬೋದು, PUC ಆಗಿರ್ಬೋದು, ಇದನ್ನ ನೀವು ಫಾಲೋ ಮಾಡ್ಬೋದು. ನಾನು ಪರ್ಸ್ನಲ್ ಆಗಿ ಓದ್ಕೊಂತೀನಿ ನೋಡಿ ಸಬ್ಜೆಕ್ಟ್ಸ್ಗಳೆಲ್ಲನೂ ಕೂಡ. ನಾನು ಕಾಮರ್ಸ್ ಡಿಪಾರ್ಟ್ಮೆಂಟೇ, ಅಂದ್ರೆ ನಂದೆಲ್ಲ ಪಾಸ್ ಆಯಿತು. ಸೊ ಹಾಗಾಗಿ ನಾನು ಡಿಗ್ರಿ ಕಂಪ್ಲೀಟ್ ಆಯಿತು. PUC ನಲ್ಲಿ ಓದ್ಬೇಕಾದ್ರೆ ಈ ಒಂದು ಟೈಮ್ ಟೇಬಲ್ ನಾನು ಫಾಲೋ ಮಾಡ್ತಿದ್ದೆ. ಅದಕ್ಕೋಸ್ಕರನೇ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಆ ಒಂದು ಟೈಮ್ ಟೇಬಲ್ನ ಶೇರ್ ಮಾಡ್ತಿದ್ದೀನಿ ನಿಮಗೆ. ಲಾಸ್ಟ್ ಸತಿನೂ ಕೂಡ ಶೇರ್ ಮಾಡಿದೆ, ಅದು ತುಂಬಾ ಚೆನ್ನಾಗಿ ಹೋಗಿತ್ತು. 60-70 ಸಾವಿರ ಜನ ನೋಡಿದ್ರು. ಸೊ ಹಾಗಾಗಿ ಈ ಸತಿನೂ ಕೂಡ ಅದೇ ಥರನೇ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ನಾನು ನಿಮಗೆ ಹೇಳ್ತಿದ್ದೀನಿ. ನಂದೆಷ್ಟು ಬಂದಿತ್ತು ಗುರು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅಕೌಂಟ್ಸಲ್ಲಿ ನಂದು 89 ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ನಂಬರೇ ಇದು, ಓಕೆನಾ. ಸೊ ಮೊದಲನೇದಾಗಿ ನಂದು 2020-21 ಬ್ಯಾಚು. ಸೊ ಹಂಗಾಗಿ ಅಷ್ಟು ತೆಗ್ದಿರುವಂಥದ್ದು ಗ್ರೇಟ್ ನಾನು, ಬಟ್ ಚೆನ್ನಾಗಿ ಓದ್ತೀನಿ, ಓಕೆನಾ. ಇವಾಗ ನಾನು ಫಾಲೋ ಮಾಡುವಂಥ ಒಂದು ಟೈಮ್ ಟೇಬಲ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಎಕ್ಸಾಮ್ ಬಂದ್ಬಿಟ್ಟು Feb 28 ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾರ್ಚ್ ಬಂದ್ಬಿಟ್ಟು 17 ನಿಮ್ಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಇದು ನಿಮ್ಮ ಒಂದು ಎಕ್ಸಾಮ್ ಟೈಮ್ ಟೇಬಲ್, ಎಕ್ಸಾಮ್ನ ಒಂದು ಡೇಟ್ಸ್ ಅಂತಾನೆ ಹೇಳ್ಬೋದು. ಇವಾಗ ನಾವಿಲ್ಲಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ನಾನಿಲ್ಲಿ ತುಂಬ ಜನ ಬೆಳಗ್ಗೆನೂ ಕೂಡ ಓದ್ಕೋಬೋದು, ಈವ್ನಿಂಗ್ ಕೂಡ ಓದ್ಕೋಬೋದು. ನಾನಿಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಹಾಕೊತೀನಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಏನಕ್ಕೆ ಇವೆರಡನ್ನೂ ಕೂಡ ಡಿವೈಡ್ ಮಾಡ್ತಿದ್ದೀನಿ ಅಂದರೆ, ನೀವು ಆಫ್ಟರ್ನೂನು ಆಟ ಆಡ್ಕೊಳ್ಳೋಕ್ಕೆ, ಸ್ವಲ್ಪ ಮೈಂಡ್ ಫ್ರೀ ಮಾಡೋಕ್ಕೆ, ಅದನ್ನು ಪಿಕ್ಚರ್ ಏನು ಬೇಕಾದ್ರೂ ನೋಡ್ಕೋಬೋದು. ಸೊ ಬೆಳಗ್ಗೆ 4:15 ಎದ್ದೇಳ್ರಿ, 3 ಗಂಟೆಗೆ ಎದ್ದೇಳ್ರಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಎದ್ದೇಳಕ್ಕೆ ಹೋಗಬೇಡಿ. ಮಿನಿಮಮ್ 8 ಅವರ್ಸ್ ಕ್ವಾಲಿಟಿ ಸ್ಲೀಪ್ ಇರಬೇಕಾಗುತ್ತೆ. ಓದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ 8 ಅವರ್ ಮಲ್ಕೋಬೇಕಾಗುತ್ತೆ ನೀವು. ಸೊ ಹಾಗಾಗಿ ನಾನು 5:15 ಎದ್ದೇಳಿ ಅಂತ ಹೇಳ್ತೀನಿ. ಮತ್ತು 6 ಗಂಟೆಗೆ 5:15 ಅಥವಾ 6 ಗಂಟೆ ಒಳಗಡೆ ಎದ್ದು ಬಿಡಿ. ಯಾವುದೇ ಕಾರಣಕ್ಕೂ 7 ಗಂಟೆ 8 ಗಂಟೆ ತನಕ ಮಲ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಷ್ಟು ಓದಿದ್ರು ಕೂಡ ತಲೆಗತ್ತಲ್ಲ ಅದು. ಸೊ ಹಾಗಾಗಿ ಮೊದಲನೇದಾಗಿ ಬೆಳಗಿನ ಜಾವ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು, ಸ್ನಾನ ಮಾಡೋರು ಸ್ನಾನ ಮಾಡಿ, ಇಲ್ಲಾಂದ್ರೆ ಮುಖ ತೊಳ್ಕೊಂಡು ಕ್ಲೀನಾಗೆಲ್ಲ ಫ್ರೆಶ್ ಅಪ್ ಆಗಿ ಒಂದು ಕಾಫಿ ಏನನ್ನ ಕುಡಿದ್ಬಿಟ್ಟು 5:15 ಎದ್ದೇಳಿ ಅಥವಾ 6 ಗಂಟೆಗೆ ಎದ್ದೇಳಿ. ಎದ್ಬಿಟ್ಟು ಫಸ್ಟ್ ಅಕೌಂಟ್ಸ್ ಇಟ್ಕೊಳ್ಳಿ. ಏನಕ್ಕೆ ನಾನು ಅಕೌಂಟ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಈವ್ನಿಂಗು ನಿಜವಾಗ್ಲೂ ಹೇಳ್ತೀನಿ, ಅಕೌಂಟ್ಸ್ ಮುಟ್ಟಕ್ಕೆ ನಿಮ್ಗೆ ಇಂಟ್ರೆಸ್ಟೇ ಬರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅಕೌಂಟ್ಸ್ ಓದ್ಕೋಬೇಕಾಗತ್ತೆ ನೀವು. ಅಕೌಂಟ್ಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟು, ತುಂಬ ಕಷ್ಟದ ಸಬ್ಜೆಕ್ಟು. ಎಕ್ಸಾಮ್ ಟೈಮ್ನಲ್ಲಿ ತುಂಬ ಟ್ವಿಸ್ಟ್ ಕ್ವಶನ್ಸ್ಗಳಿರ್ತವೆ. ಸೊ ಅದಕ್ಕೋಸ್ಕರನೇ ಫಸ್ಟು ಅಕೌಂಟ್ಸ್ ಓದ್ಕೊಳ್ಳಿ. ಅಕೌಂಟ್ಸು ಮಿನಿಮಮ್ 2 ಅವರ್ಸ್ ಓದಬೇಕಾಗತ್ತೆ. ನಾನು ಏನಕ್ಕೆ 2 ಅವರ್ಸ್ನ ಪ್ರಿಫರ್ ಮಾಡ್ತೀನಿ ಅಂದರೆ, ಒಂದು ವೇಳೆ ನೀವು ಬೆಳಗ್ಗೆ ಓದಿರೋದನ್ನ ಸಾಯಂಕಾಲ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಪುಕ್ಸಟ್ಟೆ ಹೆಂಗಂದಂಗೆ ಓದಕ್ಕೆ ಹೋಗ್ಬೇಡ್ರಿ. 2 ಅವರ್ಸ್ ಓದಿದ್ದೀರಾ ಅಂತ ಹೇಳೋದಾದ್ರೆ ಸಾಯಂಕಾಲ 2 ಅವರ್ಸ್ ಓದಿರೋದನ್ನೇ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಸೊ ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಇವಾಗ 2 ಅವರ್ಸ್ ಓದ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳುವಂಥದ್ದು ಬಿಸ್ನೆಸ್ಸು ಅಥವಾ ಯಾವುದನ್ನ ಒಂದು ಥಿಯರಿ ಓದ್ಕೋಬೇಕಾಗತ್ತೆ. ಮೊದಲನೇದಾಗಿ ತುಂಬ ಜನ ಅಕೌಂಟ್ಸ್ ಅಂದಿದ ತಕ್ಷಣ ಫುಲ್ ಪ್ರಾಕ್ಟಿಕಲ್ಗೆ ಹೋಗ್ತಾರೆ. ಆ ಒಂದು ಪ್ರಾಬ್ಲಮ್ನ ನೀವು ಮಾಡಬೇಕು ಅಂದರೆ ಫಸ್ಟ್ ಥಿಯರಿ ಓದ್ಕೋಬೇಕಾಗತ್ತೆ. ನೀವು ಥಿಯರಿ ಓದ್ಕೊಂಡು ಪ್ರಾಬ್ಲಮೆಟಿಕ್ ಹೋಗಿ, ಅಂದರೆ ಆ ಒಂದು ಪ್ರಾಬ್ಲಮ್ಗೆ ಒಂದು ಥಿಯರಿ ಇರುತ್ತೆ. ಆ ಒಂದು ಥಿಯರಿ ಓದ್ಕೊಂಡೇ ನೀವು ಪ್ರಾಬ್ಲಮ್ಗೆ ಹೋಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಪ್ರಾಬ್ಲಮ್ಗೆ ಹೋಗಬೇಡಿ, ಯಾವುದು ಕೂಡ ಅರ್ಥ ಆಗಲ್ಲ ಅಕೌಂಟ್ಸಲ್ಲಿ. ಸೊ ಹಂಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ ನಿಮಗೆ. ಸೊ ಅದಾದಮೇಲೆ ಬಿಸ್ನೆಸ್ ಅಲ್ಲಿ ನೀವು ನಂಬಲ್ಲ, ನನಗೆ 98 ಬಂದಿತ್ತು. ನಿಮಗೆ ಬೇಕು ಅನ್ನೋ ಸರ್ಟಿಫಿಕೇಟು ತೋರಿಸ್ತೀನಿ ನಾನು. 98 ಬಂದಿತ್ತು. ಮೊದಲನೇದಾಗಿ ಬಿಸ್ನೆಸ್ನ ತುಂಬ ಜನ ಏನು ಮಾಡ್ತಾರೆ ಅಂದರೆ ಗಟ್ಟೊಡಿತಾರೆ. ಯಾವುದೇ ಕಾರಣಕ್ಕೂ ಬಿಸ್ನೆಸ್ನ ಗಟ್ಟೊಡಿಬೇಡಿ, ಅಲ್ಲಿರೋದನ್ನ ಅರ್ಥ ಮಾಡ್ಕೊಂಡು ಓದ್ಕೋಬೇಕಾಗತ್ತೆ. ಇವಾಗ ಹೆಂಗ್ರಿ ಫೈರ್ ಆಗಿರ್ಬೋದು, ಮತ್ತು ನಿಮ್ಗೆ ಇಲ್ಲಿ ಮರ್ತೋಗ್ಬಿಟ್ಟಿದೆ ನನಗೆ, ಬಟ್ ಹೇಳ್ತಿದ್ದೀನಿ ಆ ಥರ ಹೆಂಗ್ರಿ ಫೈರ್ ಇರಬೇಕು ನಿಮಗೆ. ಸೊ ಅದನ್ನು ಗಟ್ಟೊಡಿಯಕ್ಕೆ ಹೋಗ್ಬೇಡಿ. ಪ್ರಿನ್ಸಿಪಲ್ಸ್ ಅಂತ ಏನೋ ಇದೆ ಅನ್ಸುತ್ತೆ, ಆ ಒಂದು ಪ್ರಿನ್ಸಿಪಲ್ಸ್ ಅಷ್ಟೇ, ಗಟ್ಟೊಡಿಯಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ಒಂದು 4 ಸತಿ ಓದ್ಕೊಂಡ್ಬಿಟ್ಟು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬಾಯಿಗೆ ಬಂದ್ಬಿಡುತ್ತದು, ಓಕೆನಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ಮಿನಿಮಮ್ 1.5 ಅವರನ್ನ ಓದಿ. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಓದಿರೋದನ್ನ ಒಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಪ್ರಾಕ್ಟಿಕಲ್ ಮಾಡಿರ್ತೀರಲ್ವಾ, ಥಿಯರಿ ಓದಿದ ತಕ್ಷಣ ರಿಫ್ರೆಶ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಮಿನಿಮಮ್ 15 ನಿಮಿಷ ಬ್ರೇಕ್ ತಗೋಬೇಕಾಗತ್ತೆ. 15 ನಿಮಿಷ ಬ್ರೇಕಲ್ಲಿ ಟಿಫನ್ ಏನನ್ನ ಮುಗಿಸ್ಕೊಂಡ್ಬಿಡಿ. ಒಂದ್ ವೇಳೆ ನೀವು ಕಾಲೇಜ್ಗೆ ಹೋಗಲ್ಲ ಅಂದ್ರೆ ಟಿಫನ್ನ ಮುಗಿಸ್ಕೊಂಡು ಮತ್ತೆ ಕೂತ್ಕೊಳ್ಳಿ. ಮತ್ತೆ ಕೂತ್ಕೊಂಡು ನೀವು ಎಕನಾಮಿಕ್ಸು
ಅಥವಾ ಕಂಪ್ಯೂಟರ್ ಸೈನ್ಸ್ ಏನನ್ನ ತೊಗೊಂಡಿದ್ದೀರಾ ಅಂದರೆ ಕಂಪ್ಯೂಟರ್ ಸೈನ್ಸ್ ಓದ್ಕೊಳ್ಳಿ. ಮೇನ್ ಆಗಿ ಎಕನಾಮಿಕ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಎಕನಾಮಿಕ್ಸಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು 15 ಮಾರ್ಕ್ಸ್ ಏನೋ ಬಂದ್ಬಿಡುತ್ತೆ ಈಸಿಯಾಗಿ. ಬಟ್ ಆದರೂ ಕೂಡ ತುಂಬ ಕಷ್ಟ ಇರುತ್ತೆ. ಲಾಂಗು ನೀವು ಯಾವುದೇನೋ ಸಬ್ಜೆಕ್ಟು ಬಿಸ್ನೆಸ್ ಏನನ್ನ ಬರಿಬೋದು ನೀವು, ಬಟ್ ಎಕನಾಮಿಕ್ಸ್ ನೀವು ಕತೆನ ಬರೆಯೋಕ್ಕಾಗಲ್ಲ. ಸೊ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಕನಾಮಿಕ್ಸಲ್ಲೂ ಕೂಡ ತುಂಬ ಕಮ್ಮಿ ತೆಗೆದಿದ್ದೀನಿ. ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ ನಿಮಗೆ. ಎಕನಾಮಿಕ್ಸ್ನ ಯಾವುದೇ ಕಾರಣಕ್ಕೂ ನೀವು ಗಟ್ಟೊಡಿಯೋಕ್ಕಾಗಲ್ಲ. ಎಕನಾಮಿಕ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಎಕನಾಮಿಕ್ಸ್ನ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಅಕೌಂಟ್ಸ್ ಜಾಗದಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ಮ್ಯಾಥ್ಸ್ ಓದ್ಕೊಳ್ಳಿ. ಓಕೆನಾ. ಒಂದು ವೇಳೆ ಬಿಸ್ನೆಸ್ ಜಾಗದಲ್ಲಿ ನೀವು ತುಂಬ ಜನ ಕಂಪ್ಯೂಟರ್ ಸೈನ್ಸ್ ತೊಗೊತಾರೆ, ಬಯಾಲಜಿ ಬದಲಾಗಿ ಕಂಪ್ಯೂಟರ್ ಸೈನ್ಸ್ ತೊಗೊತಾರೆ ಅನ್ಕೊಂತೀನಿ. ಸೊ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಓದ್ಕೋಬಹುದು. ಸೊ ಈ ರೀತಿ ಶಫಲ್ ಮಾಡ್ಕೊಳ್ಳಿ. 2 ಅವರ್ ಮತ್ತೆ 15 ನಿಮಿಷ ಗ್ಯಾಪು, ಮತ್ತೆ ಓದ್ಕೊಳ್ಳಿ, ಮತ್ತೆ ಗ್ಯಾಪ್ ಕೊಡಿ. ಸೊ ಇಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 12 ಗಂಟೆ ತನಕ ಓದ್ಕೋಬೇಕಾಗತ್ತೆ. 12 ಗಂಟೆ ತನಕ ಮಿನಿಮಮ್ ಓದ್ಕೊಳ್ಳಿ. 12 ಗಂಟೆ ಆದ್ಮೇಲೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ಎಲ್ಲಿ ತನಕ ರೆಸ್ಟ್ ತಗೊಳ್ಳಿ ಅಂದ್ರೆ 4 ಗಂಟೆ ತನಕ ರೆಸ್ಟ್ ತಗೊಳ್ಳಿ. 4 ಗಂಟೆಯಲ್ಲಿ ಕರೆಕ್ಟಾಗಿ ಎಲ್ಲನೂ ಕೂಡ ಇಲ್ಲೊಂದು 3 ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಓದಿರ್ತೀರಾ ಅಂತ ಅನ್ಕೊಳ್ಳಿ. ಮತ್ತೆ ಅಕೌಂಟ್ಸ್ ತೆಗೀರಿ. ನಾನು ಹಿಂಗೆ ಓದ್ಕೊಳ್ಳೋದು, ಸೊ ಹಂಗಾಗಿ ನಾನು ಹಿಂಗೆ ಹೇಳ್ತಿದ್ದೀನಿ. ಬಟ್ ಅಕೌಂಟ್ಸ್ ಜಾಗದಲ್ಲಿ ಬೇರೆನೂ ಕೂಡ ತಗೋಬಹುದು. ಬಟ್ ಅಕೌಂಟ್ಸು ಮಿನಿಮಮ್ 2 ಅವರ್ ಅಥವಾ 1.5 ಅವರನ್ನು ಓದಿ ನೀವು. ಯಾಕಪ್ಪ ಅಂದರೆ ಅಕೌಂಟ್ಸ್ ತುಂಬ ಟಫ್ ಇರುತ್ತೆ. ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ತುಂಬ ಟಫ್ ಇರುತ್ತೆ. ಕ್ಲೀನಾಗಿ ಓದ್ಕೋಬೇಕಾಗತ್ತೆ. ತುಂಬ ಜನ ಕಾಪಿ ನಂಬ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಸೆಕೆಂಡ್ PUC ನಲ್ಲಿ ಕಾಪಿ ಹೊಡ್ಸಲ್ಲ, SLC ಥರ. ಓಕೆನಾ. SLC ಕೆಲವೊಬ್ರು ಆರಾಮಾಗಿ ಬರ್ಕೊಂಡು ಹೋಗ್ತಿರ್ತಾರೆ ಕಾಪಿನ. ಸೊ ಹಂಗಾಗಿ ಈ ಸತಿನೂ ಕೂಡ ಈ ಸರ್ಕಾರ ಬಂದಾಗಿಂದ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ SLCನೂ ಕೂಡ. ಸೊ ಹಂಗಾಗಿ ಕಾಪಿ ಇರಲ್ಲ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಏನಕ್ಕೆ ಹೇಳ್ತಿದ್ದೀನಿ ಇಷ್ಟು ಒತ್ತಿ ಅಂದರೆ ತುಂಬ ಸಫರ್ ಪಡ್ತೀರ ಎಕ್ಸಾಮ್ ಹಾಲಲ್ಲಿ. ಇವ್ರ ಮಕ ಹಿಂಗೆ ನೋಡ್ಕೊಂಡು ಕೂತ್ಕೋಬೇಕಾಗ್ತದೆ. ಇನ್ವಿಜಿಲೇಟರ್ ಮಕನೂ ನೋಡ್ಕೊಂಡು ಕೂತ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಓದಬೇಕಾಗತ್ತೆ ನೀವು. ಸೊ ಅದಾದಮೇಲೆ ನಿಮ್ಗಿಲ್ಲಿ ಎಕನಾಮಿಕ್ಸ್ ಆಯಿತು, ಬಿಸ್ನೆಸ್ ಆಯಿತು, ಅಕೌಂಟ್ಸ್ ಆಯಿತು, ಮತ್ತು ಇನ್ಯಾವ ಸಬ್ಜೆಕ್ಟ್ ಇದೆ, ಕನ್ನಡ ಇದೆ. ಓಕೆನಾ. ಕನ್ನಡ ಮತ್ತು ಇಂಗ್ಲೀಷು 1 2 3 4 ಓಕೆ. ಇದು ಅಷ್ಟೇ 1 ಅವರನ್ನು ಓದ್ಕೊಳ್ಳಿ. ಇದು ಅಷ್ಟೇ 1 ಅವರನ್ನು ಓದ್ಕೊಳ್ಳಿ. ಈ ಥರ ಶಫಲ್ ಮಾಡ್ಕೊಂಡು ಓದ್ಕೊಳ್ಳಿ. ಎಲ್ಲಿ ತನಕ ಓದ್ಕೊಳ್ಳಿ ಅಂದರೆ 10 ಗಂಟೆ ತನಕ ಓದ್ಕೊಳ್ಳಿ. 10 ಗಂಟೆ ಆದಮೇಲೆ ಯಾರನ್ನೂ ಕೇಳಕ್ಕೆ ಹೋಗ್ಬೇಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಫಸ್ಟ್ ನಿದ್ದೆ ಮುಖ್ಯ. 10 ಗಂಟೆಯಿಂದ 5:30 ತನಕ ನಿದ್ದೆ ಮಾಡಿ. 10 ಗಂಟೆಯಿಂದ ಬೆಳಗ್ಗೆ 5:30 ತನಕ ನಿದ್ದೆ ಮಾಡಿ. ಮತ್ತೆ 5:30ಗೆ ಎದ್ದೇಳಿ. ಮತ್ತೆ ಓದ್ಕೊಳ್ಳಿ, ಮತ್ತೆ ಎದ್ದೇಳಿ, ಮತ್ತೆ ಓದ್ಕೊಳ್ಳಿ. ನಾನಿಲ್ಲಿ ಸಬ್ಜೆಕ್ಟ್ಗಳನ್ನ ಸುಮ್ಮನೆ ಹಾಕ್ತಿದ್ದೀನಿ ಅಷ್ಟೇ. ಆ್ಯಕ್ಚುಲ್ ಆಗಿ ನೀವು ಅದನ್ನು ಶಫಲ್ ಮಾಡ್ಕೊಂಡು ಕ್ಲೀನಾಗಿ ಓದ್ಕೊಳ್ಳಿ. ನಾನು ಟೈಮ್ ಟೇಬಲ್ ಈ ಥರನೇ ಫಾಲೋ ಮಾಡೋದು. ಸೊ ಹಂಗಾಗಿ ನಾನು ಇದನ್ನೇ ಹೇಳ್ತಿದ್ದೀನಿ. ಬಿಟ್ಟರೆ 24 ಅವರ್ಸ್ ಓದೋ ಅವಶ್ಯಕತೆ ಇಲ್ಲ. ರಾತ್ರಿ ಹಗಲು ಓದೋ ಅವಶ್ಯಕತೆ ಇಲ್ಲ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಎದ್ದು ಓದಿ. ಇಷ್ಟೇ ನಾನು ಹೇಳೋದು. ರಾತ್ರಿ ಎಲ್ಲ 10 ಗಂಟೆ ಕೂತ್ಕೊಂಡು 2 ಗಂಟೆ ಮುಗಿಸ್ಬಿಡ್ತೀನಿ ಗುರು, 2 ಗಂಟೆ ಬೆಳಗಿನ ಜಾವ ಮುಗಿಸ್ತೀನಿ ಅಂದರೆ ಆಗಲ್ಲ. 8 ಅವರ್ ನಿದ್ದೆ ಮಾಡ್ಬೇಕು ನೀವು. ಬೆಳಗ್ಗೆ ಎದ್ದೇಳಿ ಸಾಯಂಕಾಲ ಒಂದು 6 ಗಂಟೆ 10 ಗಂಟೆ ತನಕ ಓದ್ಕೊಳ್ಳಿ. 6 ಗಂಟೆಯಿಂದ ಕೂತ್ಕೊಳ್ಳಿ, 10 ಗಂಟೆಯಿಂದ ಮತ್ತೆ ಓದ್ಕೊಳ್ಳಿ, ಮತ್ತೆ ಮಲ್ಕೊಳ್ಳಿ, ಮತ್ತೆ ಎದ್ದೇಳಿ. ಈ ಥರ ನೀವು ಯಾವಾಗ ಮಾಡಬೇಕು ಅಂದರೆ ಪರ್ಫೆಕ್ಟ್ ಟೈಮ್ ಇವತ್ತು ಅಥವಾ ನಾಳೆಯಿಂದನೇ ಮಾಡಿ. ಏನಕ್ಕಪ್ಪ ಅಂದರೆ 1 ಮಂತ್ ಮುಂಚೆ ಮಾಡಿದ್ರೆ ಇದನ್ನು ವರ್ಕೌಟ್ ಆಗುತ್ತೆ ನಿಮಗೆ. ಇವಾಗ ಫೆಬ್ರವರಿ 28 ಅಲ್ವಾ, ಇವತ್ತು ಜಾನ್ವರಿ 25. 28 ಕೂತ್ಕೊಂತೀನಿ ಗುರು ನಾನು ಅಂದರೆ 28 ಕೂತ್ಕೊಳ್ಳಿ. 28ನೇ ತಾರೀಕಿಂದನೇ ಓದ್ಕೊಳ್ಳಿ. ಈ ಟೈಮ್ ಟೇಬಲ್ನ ಫಾಲೋ ಮಾಡಿ. ಬೆಳಗ್ಗೆ 5:30ಗೆ ಯಾರನ್ನ ಓದೋರು 5:30ಗೆ ಎದ್ದೇಳಿ. ಯಾವುದೇ ಕಾರಣಕ್ಕೂ 7 ಗಂಟೆಗೆ 8 ಗಂಟೆಗೆ 10 ಗಂಟೆಗೆ ಎದ್ದೇಳಿ ಹಿಂದೆಯಿಂದ ಕೂತು ಏನೋ ಎಕ್ಸಾಮ್ ಹಿಂದಿನ ದಿವಸ ಓದ್ಬಿಡ್ತೀನಿ, ಆಗಲ್ಲ. ಸೆಕೆಂಡ್ PU ಇದು ಆಗಲ್ಲ. ಸೊ ಹಂಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದರೆ ನಂಬರ್ ಅವಾಗಲೇ ಮೆನ್ಷನ್ ಆಗಿತ್ತು. ಒಂದ್ಸತಿ ವಿಡಿಯೋ ನಿಂಗೆ ಹಿಂದಕ್ಕೆ ತಳ್ಳಿಬಿಟ್ಟು ನಂಬರ್ ನೋಡಿ ಮತ್ತೆ ಮೆಸೇಜ್ ಮಾಡಿ. 50 ರೂಪಾಯಿ ಇಸ್ಕೊತೀವಿ. ಕಂಪ್ಲೀಟ್ ಪ್ಯಾಕೇಜ್ನ ಫ್ರೀ ಏನೋ ಕೊಡ್ತೀವಿ. ಓಕೆನಾ. ಪ್ರತಿಯೊಬ್ಬರು ಕೂಡ ತಗೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್. ಒಂದೇ ಮಾತ್ರ ಚೆನ್ನಾಗಿ ಪ್ರಿಪ್ರೇಷನ್ ಆಗಬೇಕು. ಓಕೆನಾ. ಮತ್ತು ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಂತೇಳಿ ನನಗೆ ಆಸೆ ಇದೆ. ಕಮೆಂಟ್ ಮಾಡಿ ಎಷ್ಟು ಸ್ಕೋರ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ನಾನು ಕೇಳ್ತೀನಿ. ಓಕೆನಾ. ಜೈ ಹಿಂದ್.